ಲಿಂಗಮಕ್ಕೆ ಡ್ಯಾಮ್ ತುಂಬಿದಾಗ ಹೋದ ವರ್ಷನೂ ಸಹ ನಾವು ನೀರು ಬಿಟ್ಟು ಡ್ಯಾಮಿಗೆ ಬಂದು ಇವತ್ತು ಡ್ಯಾಮ್ ನೀರನ್ನು ಬಿಡಬೇಕಾದ್ರೆ ಬಂದಿದ್ದೀವಿ. ಈಗ ಮತ್ತೆ ಈ ವರ್ಷನೂ ಸಹ ಡ್ಯಾಮ್ ತುಂಬಿ ಹಿಂದೆ ಒಂದ್ಸರಿ ಬಿಟ್ಟು ಮತ್ತೆ ಒಂದ್ಸರಿ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದಲ್ಲಿ ಮಾಡ್ಬೇಕಂತ ಹೇಳಿ ಇವತ್ತು ಎಲ್ಲರೂ ಬಂದು ಸಂತೋಷದಲ್ಲಿ ಕೂಡಿದ್ವಿ. ಬಹಳ ಖುಷಿ ಆಗುತ್ತೆ. ಒಂದೇನಂದ್ರೆ ಡ್ಯಾಮ್ ಈ ವರ್ಷ ಹೈಯೆಸ್ಟ್ ಆಗಿ ಬೇಗ ತುಂಬಿದೆ ಒಂದು, ಮತ್ತೆ ಹೋದ ವರ್ಷನೂ ತುಂಬಿತ್ತು, ಜಾಸ್ತಿ ನೀರು ಹೊರಗಡೆ ಬಿಟ್ಟಿದ್ದೀವಿ. ಬಹುಶಃ ಬಹಳ ಜನ ನೀವು ಹೇಳಿದಿರಿ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಮಳೆ ಆಗಲ್ಲ, ಬೆಳೆ ಆಗಲ್ಲ ಅಂತ ಹೇಳಿದಂತವ್ರು ಬಹಳ ಜನ ನೀವು ನೋಡಿದ್ರಿ. ಇವತ್ತು ಇಷ್ಟೆಲ್ಲ ಸಮೃದ್ಧಿ ಇದೆ ರಾಜ್ಯದಲ್ಲಿ ಆಗಿದೆ ಅಂತ ಹೇಳಿದ್ರೆ ಇದು ಸಿದ್ದರಾಮಯ್ಯ ಕಾಲ್ಗುಣ ತಾನೆ. ಕಾಂಗ್ರೆಸ್ ಪಕ್ಷ ಬಂದ್ರೆ ಮಳೆ ಬರುವಂತ ಬಿಜೆಪಿ ಟೀಕೆ ಮಾಡಿದ್ರಲ್ಲ, ಅವೆಲ್ಲ ಹೋಗಿದೆ. ಹಾಗಾಗಿ ನಾವು ಹೋದ ವರ್ಷನೂ ಮಾಡಿದ್ವಿ, ಈ ವರ್ಷನೂ ಮಾಡಿದೀವಿ. 21ನೇ ಬಾರಿ ಇಲ್ಲಿಗೆ ಡ್ಯಾಮ್ ಕಟ್ಟಿದ ಮೇಲೆ 21 ಬಾರಿ ಇವತ್ತು ನೀರು ಬಿಟ್ಟಿರುವಂತ ಈ ಒಂದು ದಾಖಲೆ ಇದೆ. ಅಂದ್ರೆ ಡ್ಯಾಮ್ ಕಟ್ಟಿದ ಮೇಲೆ ಇಲ್ಲಿವರೆಗೆ 21 ಸರಿ ಬಿಟ್ಟಿದ್ದಂತ ಅವರು ದಾಖಲೆ ತೋರಿಸ್ತಾ ಇದ್ದಾರೆ, ತುಂಬಿ ನೀರು ಬಿಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಹಳ ಇವತ್ತಿನ ಮಳೆ ಜಾಸ್ತಿಯಾಗಿ ಡ್ಯಾಮ್ ಅಲ್ಲಿ ನೀರಿದೆ, ಆದ್ರೆ ಸಾರ್ವಜನಿಕ ಇದರಲ್ಲಿ ರಸ್ತೆಗಳು ಕೆಲವು ಕೊಚ್ಚಿಬಿಟ್ಟಿರೋದು ಬೇರೆ ಕಡೆ ಎಲ್ಲ ತಾಲೂಕಲ್ಲಿ ನಡೆದಿದೆ. ಅದಕ್ಕೆಲ್ಲ ಸರ್ಕಾರ ಈಗಾಗಲೇ ನಮಗೆ ಮೊನ್ನೆ ಅಸೆಂಬ್ಲಿಯಲ್ಲೂ ಚರ್ಚೆ ಆಗಿದೆ, ಅದ್ರ ಬಗ್ಗೆ ಹೆಚ್ಚಿನ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಒಂದು ಸಂತೋಷಪುರದಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಸಚಿವರಾದ ಮಧು ಮಗರಪ್ಪನವರು ಕರೆದಿದ್ದೀವಿ, ಅವರು ಸಹ ಬರ್ತೀನಿ ಅಂತ ಹೇಳಿದ ಮೇಲೆ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಮತ್ತೆ ಇಲ್ಲಿ ತಾಲೂಕಿನ ಎಲ್ಲರನ್ನು ಕರ್ಕೊಂಡು ಬಂದು ಈ ಒಂದು ಸಂಭ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ. ಇದೇನಾದ್ರು ಪೂಜೆ ಮಾಡಿದ್ರೆ ಅಧಿಕಾರ ಹೋಗುತ್ತೆ ಅಂತ ಯಾರು ಹೇಳ್ಬಿಟ್ಟಿದ್ದಾರೆ, ಅದರಿಂದ ಯಾರು ಮುಖ್ಯಮಂತ್ರಿಗಳು ಯಾರು ಬರಲ್ಲ ಅಂತ ಕಾಣಿಸುತ್ತೆ. ಆದ್ರೆ ಆತರ ಏನಿಲ್ಲ, ನಾವು ಪೂಜೆ ಮಾಡ್ಲಿಕ್ಕೆ ಅವತ್ತೇ ಹೇಳ್ಬಿಟ್ಟಿದೆ, ಅವ್ರು ಪೂಜೆ ಮಾಡಿದ್ದಾರೆ. ಅದೆಲ್ಲ ನಂಬಲ್ಲ, ಬಟ್ ಜನ ಹೇಳ್ದಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತಲ್ಲಪ್ಪ, ನೋಡ್ಕೋಬೇಕಲ್ಲ, ಹಂಗಾಗಿ ಅಷ್ಟೇ. ಬಹಳ ಸಂತೋಷ ಆಗ್ತದೆ. ಶರಾವತಿ ತುಂಬಿ ಇಲ್ಲಿ 4 ಲೆವೆಲ್ ಅಲ್ಲಿ ನಮಗೆ ಪವರ್ ಜನರೇಷನ್ ಕೂಡ ಆಗ್ತದೆ. ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಹೈಡ್ರೋ ಪವರ್ ಜನರೇಷನ್ ಆಗದೆ ಇವತ್ತು ಇದು. ಅಲ್ಲಿ ನೀರು ಬಿಡ್ಬೇಕಾದ್ರೆ ನಾನು ನೆನ್ಸ್ಕೊಂಡಿದ್ದು ಯಾರು ಅಂದ್ರೆ ಪೂರ್ವಕರು, ಯಾರು ಇದನ್ನ ಕಟ್ಟಿದ್ರು ಅವ್ರನ್ನ ನಾವು ಹೇಳ್ಬೇಕು. ಇದು ಎಂತ ದೊಡ್ಡ ಆಸ್ತಿ ಅಂದ್ರೆ ನನಗನ್ಸುತ್ತೆ ಇವತ್ತೇನಾದ್ರು ಒಂದು ಸರ್ಕಾರ ಮಾಡ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ, ಇದೆಲ್ಲ ಆಗದೆ ಇರೋದು. ಅದಕ್ಕೆ ನಾವು ಇದನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು. ಪ್ರಕೃತಿ ಕೆಲಸ ಮಾಡುತ್ತೆ. ಪ್ರಕೃತಿಗೆ ನಾವು ಗೌರವವನ್ನು ಕೊಟ್ಟಾಗ ಈ ತರ ಮಳೆ ಬೆಳೆ ಎಲ್ಲದೂ ಕೂಡ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಆಗ್ತದೆ. ಇದನ್ನ ಗೋಪಾಲಣ್ಣವ್ರು ಹೇಳ್ದಂಗೆ ರಾಜಕೀಯವಾಗಿ ಯಾವತ್ತೂ ಕೂಡ ಬಿಜೆಪಿ ಅವ್ರು ಹೇಳ್ತಾ ಇದ್ರು ಮುಂಚೆ, ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ್ರೆ ಮಳೆ ಬೆಳೆ ಆಗಲ್ಲ ಅಂತ ಹೇಳಿ. ಅವ್ರಿಗೆ ಉತ್ತರ ಕೊಡೋದಿಲ್ಲ, ಅವ್ರಿಗೆ ಉತ್ತರ ಕೊಡೋದಕ್ಕೆ ನಾವು ಇಲ್ಲಿ ಬಂದಿಲ್ಲ. ಇಲ್ಲಿ ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ ರಾಜ್ಯದ ಜನರು ಪವರ್ ಜನರೇಷನ್ ಅಲ್ಲಿ ಚೆನ್ನಾಗಿ
ಆಗಬೇಕು, ಸ್ಟೋರೇಜ್ ಅಲ್ಲಿ ನೀರು ಇರಬೇಕು, ಸಾಗರದಲ್ಲಿ ಇವತ್ತು ನೀರು ಕುಡಿತಕ್ಕಂಥ ವ್ಯವಸ್ಥೆ ಆಗಿದೆ. ಸ್ವರ್ಭಕ್ಕೂ ಕೂಡ ಹೋಗ್ತಾ ಇದೆ. ಅದು ಕೂಡ ಕ್ರಿಯೆ ಯೋಜನೆ ಆಗುತ್ತೆ. ಇಡೀ ಈ ಕಡೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಸಂತೋಷದಿಂದ ಇರ್ತಕ್ಕಂಥ ಒಂದು ವಾತಾವರಣ. ಗಂಗೆ ದೇವಸ್ಥಾನದಲ್ಲಿ ಇರ್ತಾರೆ ಯಾವಾಗಲೂ ಕೂಡ, ಅದನ್ನ ಪೂಜೆ ಮಾಡ್ತಕ್ಕಂಥದ್ದು. ನೀವು ಈಗ ಕೇಳಿದ್ರಿ ಏನು ಅಧಿಕಾರ ಕಳ್ಕೊಳ್ಳೋದು, ಅಧಿಕಾರ ಎಲ್ಲವನ್ನೂ ಕಳ್ಕೊಳ್ಳೇಬೇಕು, ಅದನ್ನ ತಲೆನೇ ಕೆಡ್ಸ್ಕೊಳಕ್ ಹೋಗಬೇಡಿ. ನಾನ್ ನಿಮಗೆ ಹೇಳ್ತಾ ಇದ್ದೀನಲ್ಲ, ನಾನು ಎಲ್ಲಿಗೆ ಬಂದಿದ್ದೀನಿ ಒಬ್ಬ ಶಿಕ್ಷಣ ಸಚಿವನಾಗಿ, ದೇವಸ್ಥಾನದ ಗಂಟೆ ಹೊಡಿತತ, ನಿಮಗೆ ಕೇಳಿಸ್ತತ ಬಿಡ್ತತ. ಎಲ್ಲಾ ಸ್ವಾಮೀಜಿಗಳನ್ನ, ಎಲ್ಲಾ ಧರ್ಮದ ಯಾರು ಪ್ರಚಾರವನ್ನ ಮಾಡ್ತಾರೆ ಅವ್ರ ಎದುರುಗಡೆನೆ ಹೇಳಿದ್ದೀನಿ ನಾನು. ಏನು ಅಂತ ಹೇಳಿದ್ರೆ, ನನ್ನ ಭಾಗಕ್ಕೆ ಕಾಣದೇ ಇರ್ತಕ್ಕಂಥ ದೇವ್ರನ್ನೂ ನಂಬ್ತೀನಿ, ಆದ್ರೆ ಅವ್ರನ್ನ ಹುಡ್ಕೊಂಡು ಹೋದ್ರೆ ನೀವು ಎಲ್ಲಿದ್ದೀರಿ ಅಂತ ಹೇಳಿದ್ರೆ ಸಿಗೋದಿಲ್ಲ. ಆದ್ರೆ ನನಗೆ ಮಾತ್ರ ದೇವ್ರು ಯಾರು ಅಂತ ಹೇಳಿದ್ರೆ, ನಮ್ಮ ಶಾಲೆ 9 ಗಂಟೆ ಹೊಡೆದ್ರೆ ಕರೆಕ್ಟ್ ಆಗಿ ಅದು ಇಡೀ ರಾಜ್ಯದಲ್ಲಿ ಈ ದೇಶನ ಉದ್ಧಾರ ಆಗುತ್ತೆ. ಇಂಥ ಡ್ಯಾಮ್ಗಳು ಅದೇ ಮಕ್ಕಳು ಬಂದು ಮುಂದಿನ ದಿನದಲ್ಲಿ ಕಟ್ತಾರೆ. ಈ ಬಾಗಿನ ಇವೆಲ್ಲ ಇದಾವಲ್ಲ, ಅವೆಲ್ಲ ಏನಿಲ್ಲ. ಅಧಿಕಾರಿಗಳು ಯೂಶಲಿ ಸ್ವಾಭಾವಿಕವಾಗಿ ಅವ್ರು ಮಾಡ್ತಾರೆ. ಹಂಗಾರೆ ಅಧಿಕಾರಿಗಳ ಅಧಿಕಾರವನ್ನು ಕರ್ಕೊಂಡ್ಬಿಟ್ರ ಅವ್ರಿಗೇನು ಟ್ರಾನ್ಸ್ಫರ್ ಆಗ್ಬಿಡುತ್ತಾ? ಇದನ್ನು ಪ್ರಶ್ನೆ ಹಾಕೋಗತ್ತೆ. ಅವ್ನು ಯಾರು ಒಬ್ನು ಟ್ರಾನ್ಸ್ಫರ್ ಆದ್ರೆ ಮೋಸ್ಟ್ಲಿ ಅವನು ಅನ್ಕೋಬಹುದು, ಮೋಸ್ಟ್ಲಿ ನಾನು ಕೊಟ್ಟಿದ್ದೆ ಅಂತ ಹೇಳಿ. ಅದು ಅವ್ರ ಹಣೆ ಬರ. ಇದನ್ನೆಲ್ಲದೂ ಕೂಡ ನಾವು ಚರ್ಚೆನೂ ಕೂಡ ಸಾಮಾಜಿಕ ಇದ್ರೊಳಗೆ ಮಾಡೋದು ಅದು ತಪ್ಪಾಗ್ತದೆ ಯಾವತ್ತೂ ಕೂಡ. ಆದ್ರೆ ನಮ್ಮ ಪುಣ್ಯ ಭಾಗ್ಯ ಗೋಪಾಲಣ್ಣವರು ಗೆದ್ದು ಇವತ್ತು ಇಲ್ಲಿ ಬಾಗಿನವನ್ನ ಅವ್ರ ಕ್ಷೇತ್ರದಲ್ಲಿ, ಮತ್ತೆ ಅದೇ ರೀತಿ ಆಗ್ತದೆ. 2ನೇ ಸತಿ ಇವತ್ತು ಬಲ್ಕೇಶ್ ಬಾನವ್ರು ಬಂದ, ನಾವು ಬಂದ್ವಿ, ಪ್ರಸನ್ನ ಅವರು ಇದ್ದಾರೆ, ಕಲ್ಗೋಡ್ ಅವರು, ರವಿ ಅವರು, ಸಾಕಷ್ಟು ಜನರೆಲ್ಲ ಮುಖಂಡು. ನಿಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತೂ ಫುಲ್, ಪಟ್ಟಣ ಪಂಚಾಯತಿ ಅಧ್ಯಕ್ಷ ಅಂತೂ ಫುಲ್ ಹಬ್ಬ ಮಾಡ್ಬಿಟ್ಟಾರೆ. ಅಧಿಕಾರಿಗಳಿದ್ದಾರೆ, AC ಅವರು ಇದ್ದಾರೆ, ಮತ್ತೆ ಹೊಸ ಅಡಿಷನಲ್ SP ಅವರು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಕೂಡಿ ಮಾಡ್ತಕ್ಕಂಥದ್ದು. ಈ ತರ ಜಾತ್ರೆ ಇರ್ಬೇಕು ಜನರು. ಇವತ್ತು ನೋಡಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಬಂಗಾರಪ್ಪಾಜಿಯವರ ಒಂದು ಸಂಭ್ರಮ ಇವತ್ತು ಆಗ್ತಾ ಇದೆ ಅನ್ನೋದು ಒಂದು ಭಾವನೆ ಬರ್ತಾ ಇದೆ. ಇದು ಶಾಶ್ವತವಾಗಿರ್ಬೇಕು. ಇದು ನಾವು ಶಾಶ್ವತವಾಗಿ ಇರ್ತೀವೋ ಏನೋ ಗೊತ್ತಿಲ್ಲ, ಆದ್ರೆ ಇದು ಶಾಶ್ವತವಾಗಿರ್ಬೇಕು. ಈ ತರ ಪ್ರೀತಿ ವಿಶ್ವಾಸ ಇರ್ಬೇಕು, ಈ ತರ ಜನರು ಬರ್ಬೇಕು. ನೀವು ಈ ತರ ಬಾಗಿನದ ಪ್ರಶ್ನೆ ಕೇಳ್ತಾನೆ ಇರ್ಬೇಕು, ನಾವು ಹಿಂಗೆ ಹೇಳ್ತಾನೆ ಉತ್ತರನೇ ಕೊಡ್ತಾ ಇರ್ಬೇಕು. ಆದ್ರೆ ಒಂದು, ನಮ್ಮ ರೈತರ ಪರವಾಗಿ ಮಳೆ ಬೆಳೆ ಚೆನ್ನಾಗಾದ್ರೆ ನೋಡಿ ನಾವು ಸಂತೋಷವಾಗಿರ್ತಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ.